ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದಂಥದ್ದು 5 ಗ್ಯಾರಂಟಿಗಳು. ಆ ಗ್ಯಾರಂಟಿಗಳೆಲ್ಲವೂ ಕೂಡ ಉಚಿತವಾಗಿ ಜನಸಾಮಾನ್ಯರಿಗೆ ಕೊಡುತ್ತೇವೆ ಅನ್ನುವಂಥ ಒಂದು ಭರವಸೆ ಇತ್ತು. ಇದರ ಮೇಲೆಯೇ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯುತ್ತೆ. ಅಧಿಕಾರವನ್ನು ಹಿಡಿದು ಸಿಎಂ ಆಗಿ ಸಿದ್ದರಾಮಯ್ಯನವರು 3 ವರ್ಷಗಳನ್ನು ಮುಗಿಸಿದ್ದಾರೆ. ಇಲ್ಲಿಯ ತನಕವೂ ಕೂಡ ಪ್ರತಿಪಕ್ಷಗಳಾದಂಥ ಬಿಜೆಪಿ ಮತ್ತು JDS ಮಾಡ್ತಾ ಇರುವಂಥ ಬಹುದೊಡ್ಡ ಆರೋಪ ಏನು ಅಂತ ಹೇಳಿದ್ರೆ, ಇವರು ಗ್ಯಾರಂಟಿ ಹೆಸರು ಇಟ್ಟುಕೊಂಡು ಗ್ಯಾರಂಟಿಗಳಿಗೆ ಹಣವನ್ನು ಪೂರೈಕೆ ಮಾಡೋದಕ್ಕೆ ಇವರ ಹತ್ರ ದುಡ್ಡಿಲ್ಲ, ಇವರ ಖಜಾನೆ ಖಾಲಿಯಾಗಿದೆ, ಹೀಗಾಗಿ ಅಭಿವೃದ್ಧಿ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಇವರು ಸಾಲವನ್ನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅನ್ನುವಂಥ ಆರೋಪವನ್ನೇ ಮಾಡ್ತಾ ಇದ್ದಾರೆ. ಇಲ್ಲಿಯ ತನಕವೂ ಮಾಡ್ತಾ ಇದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಾವಣಗೆರೆಯ ಉಪಚುನಾವಣೆ ನಡೆಯಲಿಕ್ಕಿದೆ, ಅಖಾಡ ರಂಗೇರ್ತಾ ಇದೆ. ಇವತ್ತು ಕೂಡ ಪ್ರತಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಖಜಾನೆ ಖಾಲಿಯಾಗಿಲ್ಲ, ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಅವರು ಬೊಟ್ಟು ಮಾಡ್ತಾರೆ, ಮತ್ತೊಂದೆಡೆ ಪ್ರತಿಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾ ಇದೆ. ಒಟ್ಟಾರೆ ಈ ಖಜಾನೆ ವಿಚಾರವಂತೂ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಖಜಾನೆ ಕಲಹ. ಗ್ಯಾರಂಟಿಗಳಿಗಾಗಿ ಬರ್ಬಾದಾಯ್ತಾ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಗ್ಯಾರಂಟಿಗಳಿಗೆ ಹಣ ಮೀಸಲಿಡಲು ಖಜಾನೆ ಖಾಲಿ ಆಯ್ತಾ? ಅಭಿವೃದ್ಧಿ ಹೆಸರಲ್ಲಿ ಹೆಚ್ಚು ಸಾಲ ಮಾಡಿದ್ದಕ್ಕೆ ಪ್ರತಿಪಕ್ಷವಾದಂಥ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಗರಂ ಆಗಿದೆ. ಸಾಲದ ರಾಮಯ್ಯ ಅಂತ ಬಿಜೆಪಿಯವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಚುನಾವಣಾ ಕಣದಲ್ಲಿ ಜೋರಾಯಿತು ನಾಯಕರುಗಳ ಖಜಾನೆ ಕಲಹ. ಸಾಲದ ರಾಮಯ್ಯ ಎಂಬ ಬಿಜೆಪಿ ಆರೋಪಕ್ಕೆ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸುವಂತಹ ಪ್ರಶ್ನೆಯೇ ಇಲ್ಲ, ಇದನ್ನು ಖಂಡಿತವಾಗಿಯೂ ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಎಲ್ಲ ರಾಷ್ಟ್ರಗಳು ರಾಜ್ಯಗಳು ಅಭಿವೃದ್ಧಿಗೋಸ್ಕರ ಸಾಲವನ್ನು ಮಾಡಲೇಬೇಕು. ಕೇಂದ್ರದಿಂದ ಬರಬೇಕಾಗಿರುವಂಥ ಹಣ ಬಂದರೆ ನಮಗೆ ಖಂಡಿತವಾಗ್ಲೂ ಯಾವುದೇ ಸಮಸ್ಯೆ ಇರೋದಿಲ್ಲ. ಕೇಂದ್ರದಿಂದ GST ಹಣವನ್ನು ತರೋದಕ್ಕೆ ಬಿಜೆಪಿ ನಾಯಕರು ವಿಫಲರಾಗಿದ್ದಾರೆ. ಒಟ್ಟಾರೆ ಚುನಾವಣೆ ಕಣದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಈ ಖಜಾನೆ ಖಾಲಿ ವಾರ ಮಾತ್ರ ಜೋರಾಗಿ ನಡೀತಾ ಇದೆ. $5,500 GDP 33,05,500 ಕೋಟಿ. ಅದರಲ್ಲಿ 25% ಸಾಲ ಇರಬೇಕು. ಅದರಲ್ಲಿ 25% ಸಾಲ ಇರಬೇಕು. ನಾವು 24.94% ಮಾಡಿದ್ದೀವಿ. ಅದರೊಳಗಡೆ ಇದೆಯಾ ಇಲ್ವಾ? ಮತ್ತು ಸಾಲ ಹೆಂಗೆ ಮಾಡಿದ್ದೀವಿ, ಸಾಲ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳೋದು ಹೆಂಗೆ? ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002ರಲ್ಲಿ ಪಾಸ್ ಮಾಡಿತು. ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ GDP ಸುಮಾರು 11,495 ಕೋಟಿ. 11,495 ಕೋಟಿ ವಿಶೇಷ ಗ್ರ್ಯಾಂಟ್ಸ್ ಕೊಡ್ತೀವಿ ಅಂತಂದಿದ್ರು, ಅದು ಕೊಡಲಿಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ ತೆರಿಗೆ ಕಡಿಮೆ ಆಯಿತು ಅಂತೇಳಿ 11,495 ಕೋಟಿ ಕೊಡಲಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಕೊಡಲಿಲ್ಲ. 2 ವರ್ಷ 3 ವರ್ಷ ಆಯಿತು. 3 ವರ್ಷದಿಂದ $1 ಕೊಡಲಿಲ್ಲ. ಇವೆಲ್ಲ ಕಾರಣಗಳಿಗೋಸ್ಕರ
ರೆವಿನ್ಯೂ ಡಿಫಿಸಿಟ್ ಆಗಿದೆ ಹೊರತು ಗ್ಯಾರಂಟಿಯಿಂದ ಅಲ್ಲ. ಇದನ್ನ ನೀವು ಸ್ಪಷ್ಟವಾಗಿ ಹೇಳಬೇಕು. ಈಗ ವಿಜೇಂದ್ರ ಹೇಳೋದನ್ನೇ ದೊಡ್ಡದಾಗಿ ಮಾಡ್ತೀರಿ. ಇವತ್ತು ನೋಡಿದ್ಯಾ ಪತ್ರಿಕೆಯಲ್ಲಿ? ಆಯ್ತಪ್ಪ. ಈಗ ನೀವೇನು ನೋಡಿದ್ರಿ ಸಿ ಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದು, ಇವತ್ತು ದಾವಣಗೆರೆಯಲ್ಲಿ ಮಾತನಾಡಿದಂಥ ವಿಚಾರಗಳು. ಅಂದರೆ ನಮ್ಮ ರಾಜ್ಯ, ಅಂದರೆ ನಾವು ನಡೆಸ್ತಾ ಇರುವಂಥ ಆಡಳಿತ ಸರಿಯಾಗಿ ಇದೆ, ಯಾವ ಸಾಲವೂ ಕೂಡ, ಎಲ್ಲರೂ ಸಾಲವನ್ನು ಮಾಡ್ತಾರೆ, ಆದರೆ ಕೇಂದ್ರ ಸರ್ಕಾರದಿಂದ ನಮಗೆ ಯಾವ ರೀತಿಯಾದಂಥ ಅನ್ಯಾಯಗಳಾಗಿದೆ, ಬರಬೇಕಾದಂಥ ಅನುದಾನಗಳು ಬರಲಿಲ್ಲ, ಹೀಗೆ ಒಂದಷ್ಟು ವಿಚಾರಗಳನ್ನು ಪಾಯಿಂಟ್ ಮಾಡ್ತಾ ಸಿದ್ದರಾಮಯ್ಯನವರು ಬಿಜೆಪಿಗರಿಗೆ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಖಜಾನೆ ಕಲಹ ಎಲ್ಲಿ ತನಕ ಹೋಗುತ್ತೆ, ಹೇಗಿದೆ, ಎಲ್ಲವನ್ನೂ ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರಾದಂತಹ ಶಂಕರಗೌಡ ಬಿರಾದಾರ್ ಅವರು ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇನ್ನುಳಿದಂಥ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಮೊದಲಿಗೆ ಶಂಕರಗೌಡ ಅವರೇ, ನಿಮ್ಮದೇ ಆರೋಪ ರಾಜ್ಯ ಸರ್ಕಾರ, ನಿಮ್ಮ ಪಕ್ಷದವರು ಮಾಡ್ತಾ ಇರುವಂಥದ್ದು ಪ್ರತಿ ಬಾರಿ, ಅಂದರೆ 2023ರಲ್ಲಿ ಏನು ಅಧಿಕಾರವನ್ನು ಹಿಡಿದ್ರು ಅಲ್ಲಿಂದಲೂ ಇಲ್ಲಿಯ ತನಗೂ ಮಾಡ್ತಾ ಇರುವಂಥ ಆರೋಪ, ಇವ್ರ ಹತ್ರ ದುಡ್ಡಿಲ್ಲ ಸಾಲ ಮಾಡ್ತಿದ್ದಾರೆ, ದುಡ್ಡಿಲ್ಲ ಸಾಲ ಮಾಡ್ತಿದ್ದಾರೆ. ಏನು ಹೇಳ್ತೀರಾ? ಹೌದು, ಸತ್ಯ. ಇದು ನಾವು ಹೇಳ್ತಿರೋದಲ್ಲ, ಜನಸಾಮಾನ್ಯರು ನೋಡಿ. ಯಾವುದು ಬೇಡ ಸರ್, ಈಗ ನಿಮ್ಮ ಆಫೀಸ್ ಇರೋದು, ನಿಮ್ಮ ಸ್ಟುಡಿಯೋ ಇರೋದು ಆರ್ ಆರ್ ನಗರದಲ್ಲಿ, ಆಯ್ತಾ? ಇದೇ ಮೈಸೂರು ಮೇನ್ ರೋಡಿಂದ ಆರ್ ಆರ್ ನಗರಕ್ಕೆ ಬರೋ ರಸ್ತೆ ಎಷ್ಟು ಹಾಳಾಗಿದೆ. ಇದು ಇವತ್ತಿನಿಂದ ಆಗಿದೆಯಾ? ಕಳೆದ 2 ವರ್ಷದಿಂದ ಈ ರಸ್ತೆ ಈ ಪರಿ ಹಾಳಾಗಿದೆ. ಇವ್ರ ಹತ್ರ ಸರ್ಕಾರದಲ್ಲಿ ದುಡ್ಡಿತ್ತು ಅಂದರೆ ಕರ್ನಾಟಕದ ಟೋಟಲ್ ರೆವೆನ್ಯೂ ಅಲ್ಲಿ 50-60% ರೆವೆನ್ಯೂ ಬರ್ತಿರೋದು ಎಲ್ಲಿಂದ? ಬೆಂಗಳೂರಿಂದ ಅಲ್ವಾ? ಇಷ್ಟೆಲ್ಲ ಬೆಂಗಳೂರಿಂದ ರೆವೆನ್ಯೂ ಬರುವಾಗ ಈ ರಸ್ತೆಗಳು ಸರಿ ಮಾಡ್ಬೇಕಲ್ವಾ? ನೀವು ಚರಂಡಿ ಬಿಲ್, ಒಂದು ಫಿಕ್ಸ್ಡ್ ಟ್ಯಾಕ್ಸ್ ಹಾಕ್ತಾರೆ ವಾಟರ್ ಬಿಲ್ಲಲ್ಲಿ. ಸರ್ 300% ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ. ವಾಟರ್ ಬಿಲ್ 3ನೇ ಸರ್ತಿ ಜಾಸ್ತಿ ಮಾಡ್ತಿದ್ದಾರೆ. ಎಲೆಕ್ಟ್ರಿಸಿಟಿ ಬಿಲ್ 4ನೇ ಬಾರಿ ಜಾಸ್ತಿ ಮಾಡ್ತಿದ್ದಾರೆ. ಹೆಚ್ಚು ಕಡಿಮೆ 100% ಜಾಸ್ತಿ ಮಾಡಿದ್ದಾರೆ. ರೋಡ್ ಟ್ಯಾಕ್ಸ್, ಇವಿಗೆ ಎಲ್ಲರೂ ನೋಡಿ, ಜಗತ್ತೇ ಇವತ್ತು ಪೆಟ್ರೋಲ್ ಡೀಸೆಲ್ ಇಂದ ನಲುಗ್ತಿದೆ. ಇವಿ ಕಾರ್ಗಳಿಗೆ ಹೋಗ್ಬೇಕು, ನೆಕ್ಸ್ಟ್ ಭಾರತ ಸಶಕ್ತ ಆಗಬೇಕು, ನಾವು ವಿಕಸಿತ ಭಾರತ ಆಗಬೇಕು 2047ಗೆ. ನಾವು ಯಾರ ಮೇಲೆ ಡಿಪೆಂಡೆಂಟ್ ಆಗಬಾರ್ದು, ಇವಿ ಕಾರ್ಗಳು ಬರಬೇಕು, ಇವಿ ವೆಹಿಕಲ್ಗಳು ಬರಬೇಕು ಅಂತ ಅಂದ್ರೆ ಇವ್ರುಗಳು ಇವಿ ಮೇಲೆ ವಾಪಸ್ ಚಾರ್ಜ್ಗಳು ಹಾಕ್ತಾರೆ. ಅಂದ್ರೆ ದೇಶನ ಇವರು ಕಷ್ಟಕ್ಕೆ ದುಡ್ದಿದ್ದಾರೆ. ನೀವು ಏನಾದ್ರೂ ಮಾಡಿದ್ದೀರಾ? ಈ 7 ಬಾರಿ ಅಬಕಾರಿ ಸೆಸ್ ಜಾಸ್ತಿ ಮಾಡಿದ್ದಾರೆ, 207% ಜಾಸ್ತಿ ಮಾಡಿದ್ದಾರೆ. ಯಾರು ಮಾಡಿದ್ದು? ಇದೇ ಸರ್ಕಾರ ಅಲ್ವಾ? ಇವ್ರ ಹತ್ರ ದುಡ್ಡಿತ್ತು ಅಂದ್ರೆ ಇಷ್ಟೆಲ್ಲ ಯಾಕೆ ಮಾಡಬೇಕು? ಗ್ಯಾರಂಟಿಗೆ ಎಷ್ಟು ಕೊಡ್ತಿದ್ದಾರೆ? ಅಪ್ರಾಕ್ಸಿಮೇಟ್ಲಿ 60,000 crores. ಇವರು ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಸ್ಪೆಂಡ್ ಮಾಡ್ತಾರೆ ಕರ್ನಾಟಕ ಸರ್ಕಾರ? ಹಾಲಿ 52,000 crores. ನೀವು ಸಾಲ ಮರುಪಾವತಿಗೆ ಎಷ್ಟು ಮಾಡ್ತಿದೀವಿ ನಾವು? 89,000 ಕೋಟಿ ರೂಪಾಯಿ ಪ್ರತಿ ವರ್ಷ ಸಾಲ ಮರುಪಾವತಿ ಮತ್ತು ಬಡ್ಡಿಗೆ ಪೇ ಮಾಡ್ತಿದೀವಿ. ಎಲ್ಲಿ ಹೋಗ್ತಿದೆ ದುಡ್ಡು? ಡೆವಲಪ್ಮೆಂಟ್ ಆಗ್ಬೇಕಲ್ವಾ? ಡೆವಲಪ್ಮೆಂಟ್ ಹೋಗಿ ಆಯ್ತು, ಬಿಜೆಪಿ ಅವರು ಕಾಣಿಸ್ತಿಲ್ಲ, ಒಬ್ಬ ಜನಸಾಮಾನ್ಯರು ಕಾಣಿಸ್ಬೇಕಲ್ವಾ? ಈ ಪ್ರತಿ ದಿವಸ BMTC ಬಸ್ಗಳು, KSRTC ಬಸ್ಗಳು ನೆನ್ನೆ ಬಸ್ ಸ್ಟಾಪ್ ಅಲ್ಲೇ ಹರಿದೋಗಿದೆ. ಜಸ್ಟ್ ಮಿಸ್. ಮೊನ್ನೆ ನಮ್ಮ ಹೆಣ್ಮಕ್ಳು ತುಮಕೂರಲ್ಲಿ ಓಡೋಗಿ ಹತ್ತಕ್ಕೆ ಹೋದ್ರು, ಹೆಣ್ಮಕ್ಳು ಕಾಲ್ ಮೇಲೆ ಹರಿತು. ಪ್ರತಿ ದಿವಸ ಇದೇಗಳು, ಇವ್ರುಗಳು ಬಸ್ಗಳು ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಆರ್ಥಿಕ ಪರಿಸ್ಥಿತಿ ಅಷ್ಟು ಹೈರಾಣ ಆಗಿದೆ. ಒಬ್ಬ ನೀರುಗಾಯಿ ಚಾಮರಾಜನಗರದಲ್ಲಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಸರ್, ಬರ್ಕೊಳ್ಳಿ ಬೇಕಾದ್ರೆ ನೀವು ತೆಗೆದು ನೋಡಿ, 26 ತಿಂಗಳು ಸ್ಯಾಲ್ರಿ ಕೊಡಲ್ಲ ಇವರು. 22-26 ತಿಂಗಳು ಸ್ಯಾಲ್ರಿ ಕೊಡಲ್ಲ. ಗ್ರಾಮ ಪಂಚಾಯತಿ ಮುಂದೆ ಬಂದು ನಿಂತ್ಕೊಂಡು ನೇಣ ಹಾಕತ್ತಾನೆ. ಸರ್ಕಾರಿ ನೌಕರಗಳಿಗೆ ಸ್ಯಾಲ್ರಿ ಕೊಡಕ್ ಆಗ್ತಿಲ್ಲ ಇವರು. ಕರ್ನಾಟಕ ಇವ್ರು ಹೇಳ್ತಾರೆ, ಕರ್ನಾಟಕ ನಾವು ಅತಿ ಹೆಚ್ಚು ಏನೋ GST ಪೇ ಮಾಡ್ತೀವಿ, ಅತಿ ಹೆಚ್ಚು. ಇದು ಇವರಿಂದ ಅಲ್ಲ ಸರ್, ಇದು ಕನ್ನಡಿಗರ ಸ್ವಾಯತ್ತತೆ, ಅವರು ಕನ್ನಡಿಗರ ಇಂಟೆಲಿಜೆನ್ಸ್. ನಮ್ಮ ರಾಜ್ಯ ಯಾವತ್ತೂ ವೆಲ್ದಿ ಆಗಿದೆ. ಅದು ಬಿಜೆಪಿ ಸರ್ಕಾರ ಆಗಿರಲಿ, ಕಾಂಗ್ರೆಸ್ ಕನ್ನಡಿಗರು ಕಟ್ತಾ ಇದ್ದಾರೆ, ಸರ್ಕಾರ ನಡೆಸ್ತಾ ಇರೋರು ಸರ್ಕಾರ ಬರ್ಬೇಕಾದ್ರೆ ಎಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿಲ್ಲ. ಬಿಜೆಪಿ ಸರ್ಕಾರ ಏನ್ ಮಾಡ್ತೀರ ಅಂತ ಹೇಳ್ತೀನಿ ನಿಮ್ಗೆ. ನ್ಯಾಷನಲ್ ಹೈವೇಗಳು ಹೋಗಿ ಸರ್, ಇಲ್ಲಿಂದ ಜಸ್ಟ್ 7-8 ಕಿಲೋಮೀಟರ್ ನೀವು ಕೆಂಗೇರಿಗೆ ಹೋಗಿ, ಕೆಂಗೇರಿಯಿಂದ ನೀವು ಹೈವೇ ಎತ್ತಿ ಮೈಸೂರವರೆಗೂ ನಿಮ್ ಗಾಡಿ ಅಲ್ಲಾಡಲ್ಲ, ಅಸ್ಮೂತ ಆಗುತ್ತೆ. ಯಾರ ಸರ್ಕಾರ? ಕೇಂದ್ರ ಸರ್ಕಾರದಲ್ವಾ? ಇಲ್ಲಿದೆ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ತಗೋಣ. ಇಷ್ಟೆಲ್ಲ ಮಾಡ್ತದೆ. ನೀವು ಕರ್ನಾಟಕದಲ್ಲಿ 5.5 ಲಕ್ಷ ಕೋಟಿ ರೂಪಾಯಿ ಪ್ರೆಸೆಂಟ್ ನ್ಯಾಷನಲ್ ಹೈವೇ ಕೆಲಸಗಳು ನಡೀತಿದೆ. ಆಮೇಲೆ ರೈಲ್ವೆ ವರ್ಕ್ಗಳು ಹೆಚ್ಚು ಕಡಿಮೆ 56,000 ಕೋಟಿ ರೂಪಾಯಿ ರೈಲ್ವೆ ವರ್ಕ್ಗಳು ನಡೀತಿದೆ. ಇವ್ರು ಬಾಲಕೃಷ್ಣ ಅವರು ಹೇಳ್ತಾರೆ, ಮಾಗಡಿ ಬಾಲಕೃಷ್ಣ ಅವರು, ಏನೋ ಬೆಂಗಳೂರು ಚಾಮರಾಜನಗರ ಹೊಸ ಇದು ರೈಲ್ವೆ ಲೈನ್ ಆಗ್ಬೇಕಲ್ಲ, ನಮ್ಮ ರಾಜ್ಯ ಸರ್ಕಾರ ಹತ್ರ ದುಡ್ಡಿಲ್ಲ, ನೀವು ಕೇಂದ್ರದವರ ಕೊಟ್ಬಿಡಿ ಲ್ಯಾಂಡ್ ಅಕ್ವೈಷನ್ಗೆ ಅಂತ ಹೇಳ್ತಾರೆ. ಲ್ಯಾಂಡ್ ಅಕ್ವೈಷನ್ಗೆ ಯಾರು ದುಡ್ಡು ಕೊಡಬೇಕು? ನಡೆದುಕೊಂಡಿರುವಂತ ಪದ್ಧತಿ ಯಾವ ತರ ಇದೆ, ಹಿಂದಿಂದ ನಡ್ಕೊಂಡು ಬಂದಿದ್ದು ಯಾವ ತರ ಇದೆ? ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವೈಷನ್ ಮಾಡ್ಕೊಡ್ಬೇಕು, ಕೇಂದ್ರ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರ ಮೇಲೆ ಹಳಿ ಹಾಕಿ ರೈಲ್ ಓಡಿಸುತ್ತೆ, ಜನಕ್ಕೆ ಹೆಲ್ಪ್ ಆಗುತ್ತೆ. ಇವ್ರು ಏನ್ ಹೇಳ್ತಿದಾರೆ? ನಮ್ಮ ಹತ್ರ ದುಡ್ಡಿಲ್ಲ ಲ್ಯಾಂಡ್ ಅಕ್ವೈಷನ್ಗೆ ಅಂತ ಹೇಳ್ತಾರೆ. ಮತ್ತೆ ಎಲ್ಲಿ ಹೋಗ್ತಿದ್ದೀರಿ ನೀವು? ಸಿದ್ದರಾಮಯ್ಯನವ್ರದ್ದು ಹೇಳ್ತೀನಿ ಕೇಳಿ ಸರ್. ಮೊದಲನೇ ವರ್ಷ 2023-24 85,818 ಕೋಟಿ ರೂಪಾಯಿ ಸಾಲ ಮಾಡಿದ್ರು. ಎರಡನೇ ವರ್ಷ 2024-25 1,05,246 ಕೋಟಿ ರೂಪಾಯಿ.
ಮೂರನೇ ವರ್ಷ 1,16,000 ಕೋಟಿ ರೂಪಾಯಿ ಸಾಲ, ಈಗ 1,32,000 ಕೋಟಿ ರೂಪಾಯಿ ಮಾಡ್ತಿದ್ದಾರೆ. ಕರ್ನಾಟಕ ಸಾಲ ಸಿದ್ದರಾಮಯ್ಯ ಅವ್ರಿಗೆ ಕಳೆದ 3 ವರ್ಷದಲ್ಲಿ 4,39,064 ಕೋಟಿ ಸಾಲ ಮಾಡ್ತಿದ್ದಾರೆ. ನೀವು ಕರ್ನಾಟಕದ ಒಟ್ಟು ಸಾಲ 8,24,000. ಸಿದ್ದರಾಮಯ್ಯ ಅವ್ರ ಮಾತು ಕೇಳಿಸ್ಕೊಂಡ್ರ ಅಭಿವೃದ್ಧಿ ಅಂತ ಬಂದ್ರೆ ಖಂಡಿತವಾಗ್ಲೂ ಎಲ್ಲರೂ ಸಾಲ ಮಾಡ್ಲೇಬೇಕು. ಅಲ್ಲ ಸರ್, ಯಾರು ಮಾಡಿಲ್ಲ ಅಂತ ಪ್ರಶ್ನೆ ಅಲ್ಲ, ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. exactly, ಸರಿ ಕೇಂದ್ರ ಇದೆ. ಮಾಡ್ಲಿಲ್ವಾ, ಬೇರೆ ರಾಜ್ಯದವ್ರು ಮಾಡ್ಲಿಲ್ವಾ, ಬರೀ ಕರ್ನಾಟಕ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇವ್ರು ಸಾಲ ತಂದು ಅಭಿವೃದ್ಧಿಗೆ ಹಾಕ್ತಿದಾರಾ? ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಸರ್? ಮುಂದಿನ ಫ್ಯೂಚರ್ಗಾಗಿ ನಮ್ಮ ರಾಜ್ಯದಲ್ಲಿ ಡೆವಲಪ್ಮೆಂಟ್ಗೆ ನಮ್ಗೆ ವಾಪಸ್ ರೆವೆನ್ಯೂ ಜನರೇಟ್ ಆಗುತ್ತೆ, ಸ್ಟೇಟ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಆಗುತ್ತೆ ಅನ್ನೋದು. ಇವ್ರು ಎಷ್ಟು ಖರ್ಚು ಮಾಡ್ತಿದ್ದಾರೆ? ಹೌ ಮಚ್ ದೇ ಆರ್ ಸ್ಪೆಂಡಿಂಗ್? ಲಾಸ್ಟ್ ಇಯರ್ ಹೇಳಿದ 68,000 ಕೋಟಿ ಖರ್ಚು ಮಾಡ್ತೀನಿ ಅಂದ್ರೆ ಖರ್ಚು ಮಾಡಿದ್ದೆಷ್ಟು? 51-52,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಎಲ್ಲೋಯ್ತು ಮಿಕ್ಕಿದ್ದು? ನೀವು ಸಾಲ ತರ್ತಿರೋದೆಷ್ಟು? ಇನ್ನೂ ನಂಬರ್ಸ್ ಹೇಳ್ತಾರೆ. 2014 ತನಕ ಸ್ವತಂತ್ರ ಬಂದಾಗಿಂದ 53,11,000 ಕೋಟಿ ಇದ್ದಂತಹ ಸಾಲವನ್ನ ಕೇಂದ್ರ ಸರ್ಕಾರ ಇವತ್ತಿನ ತನಕಕ್ಕೆ 218 ಲಕ್ಷ ಕೋಟಿ ರೂಪಾಯಿ ಮಾಡಿದೆ. ಏನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. 218 ಅಲ್ಲ 190. ಹೇಳ್ತೀನಿ ಕೇಳಿ, ಏನ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಸಾಲ 55 ಲಕ್ಷ ಕೋಟಿ ಮಾಡಿತ್ತು. ಈ ಪೆಟ್ರೋಲ್ ಡೀಸೆಲ್ ಮೇಲೆ ಸಬ್ಸಿಡಿ ಕೊಡ್ತಿದ್ರು ಕಾಂಗ್ರೆಸ್ ಸರ್ಕಾರ. ಈ ಸಾಲ ಮಾಡಿದ್ ಗೊತ್ತಾ ನಿಮ್ಗೆ? 1,48,000 ಕೋಟಿ ರೂಪಾಯಿ ಸಾಲ ಮಾಡಿತ್ತು. ವಾಪಸ್ ತೀರಿಸಿದ್ದು ಯಾರು ಸರ್? ಯಾರು ತೀರಿಸಿದ್ದು? ನಮ್ ಸರ್ಕಾರ ತೀರಿಸಿದ್ದು. 3,72,000 ಕೋಟಿ ರೂಪಾಯಿ ಇವ್ರು ಮಾಡಿ ಸಾಲ ಕಟ್ಟಿದೀವಿ. ಒಂದ್ ವರ್ಷಕ್ಕೆ 9,098 ಕೋಟಿ ರೂಪಾಯಿ ಒಂದ್ ವರ್ಷಕ್ಕೆ ಬಡ್ಡಿ ಕಟ್ಟಿದೀವ್ರಿ. ಯಾರು ಮಾಡಿದ್ರು? ಚಿಮಣಿ ಎಣ್ಣೆ ಗೊತ್ತಾ? ಸೀಮೆ ಎಣ್ಣೆ ಕೊಡ್ಲಿಕ್ಕೆ ಸಬ್ಸಿಡಿ ಕೊಡ್ಲಿಕ್ಕೆ 40,000 ಕೋಟಿ ರೂಪಾಯಿ ಸಾಲ ಮಾಡಿದ್ರು. ಇವ್ರು ಫುಡ್ ಸಬ್ಸಿಡಿ ಎಷ್ಟು ಸಾಲ ಮಾಡಿದ್ರು ಗೊತ್ತಾ? 60,000 ಕೋಟಿ ರೂಪಾಯಿ ಫುಡ್ ಸಬ್ಸಿಡಿಗೆ ಆಯಿಲ್ ಬಾಂಡ್ಗಳು ಬಿಟ್ಟು ಮಾಡಿದ್ರು. ಯಾರು ಸರ್ ಇದಕ್ಕೆಲ್ಲ? ಯಾರು ಹೊಣೆಗಾರ? ಇದೆಲ್ಲ ಅಲ್ವಾ? ಇದೆಲ್ಲ ಬಂದಿಲ್ವಾ? ಮಧ್ಯದಲ್ಲಿ ಕೋವಿಡ್ ಬಂತು. ಕೋವಿಡ್ ಬಂದ್ರು ಈ ದೇಶ ರಿಫಾರ್ಮ್ ಆಗಬೇಕು, ರಾಜ್ಯಗಳಿಗೆ ಕೊಡೋದನ್ನ ನಿಲ್ಲಿಸಬಾರ್ದು ಅಂತ ರಾಜ್ಯಗಳಿಗೆ ಪಾಲಿನ ತೆರಿಗೆಗಳು ಕೊಟ್ಟಿದ್ದಾರೆ. GST ಅವತ್ತು ತಗೊಳ್ತಿರ್ಲಿಲ್ಲ, ಇಡೀ ದೇಶ ಸ್ತಬ್ಧ ಆಗಿತ್ತು. ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಿದ್ದರಾಮಯ್ಯ. ಸಾಲ ಮಾಡಿರೋದು ಯೂಸ್ಫುಲ್ ಆಗಿದೆ ಅಂತ ನಿಮ್ಮ ಪ್ರಕಾರ? ಕೇಳಿ, ಇದು ವರ್ಲ್ಡ್ ಬ್ಯಾಂಕ್ ವರದಿ. 780 ಲಕ್ಷ ಕೋಟಿ ರೂಪಾಯಿ ವೆಲ್ತ್ ಕ್ರಿಯೇಟ್ ಆಗಿದೆ ಕೇವಲ 2014ರಿಂದ 2026 ಒಳಗಡೆ. 780 ಲಕ್ಷ ಕೋಟಿ. ಎಷ್ಟು ಹೇಳಿ ಸರ್? 780 ಲಕ್ಷ ಕೋಟಿ ಇಂಡಿಯಾದಲ್ಲಿ ವೆಲ್ತ್ ಕ್ರಿಯೇಟ್ ಆಗಿದೆ. ಫ್ಯೂಚರ್ ಜನರೇಟ್ ಆಗ್ತಿದೆ, ಅಸೆಟ್ ಕ್ರಿಯೇಟ್ ಆಗ್ತಿದೆ. ಸಾಲ ಎಷ್ಟು ಇವ್ರು ಹೇಳ್ತಿರೋದು? ಹಾರ್ಡ್ಲಿ 140 lakhs crores. How much wealth created? 780 lakhs crores. ಕೇಳಿದ್ರೆ ಅಶ್ವಥ್ ನಾರಾಯಣ ಅವ್ರನ್ನ ದಾಖಲೆ ಇದೆಯಾ ಕೊಡಿ ಅಂತ ಕೇಳಿದ್ರೆ ಅಶ್ವಥ್ ನಾರಾಯಣ ದಾಖಲೆ ಕೊಡ್ತೀವಿ. ವರ್ಲ್ಡ್ ಬ್ಯಾಂಕ್ ವರದಿ ಇದೆಯಲ್ಲ ಸರ್, ಇನ್ನೇನಿದೆ? ಇದು ಅದಕ್ಕಿಂತ ದೊಡ್ಡ ದಾಖಲೆ ಬೇಕಾ ಇವ್ರುಗಳಿಗೆ? ಇವ್ರು ಅದಕ್ಕಿಂತ ಬೃಹಸ್ಪತಿಗಳ? ಎಸ್ ಓಕೆ. ನಮ್ಮ ಜೊತೆಗೆ ಇನ್ನಿಬ್ರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರಿಯಾದಂತಹ ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರು, JDS ವಕ್ತಾರರಾದಂತಹ ತಿಮ್ಮೇಗೌಡ ಅವರು. ಇಬ್ಬರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ತಿಮ್ಮೇಗೌಡ ಅವರೇ, ನೋಡಿದ್ರಿ ಖಜಾನೆ ಕಲಹ ನಿಮ್ಮದೂ ಸೇರಿದಂತೆ BJP ಜೊತೆಗೆ ಆರಂಭದಿಂದ ಇಲ್ಲಿಯ ತನಕವೂ ಇವತ್ತಿನ ತನಕವೂ ದಾವಣಗೆರೆವರೆಗೂ ಹೋಗಿದೆ. ಏನು ಹೇಳ್ತೀರಾ? ನೋಡಿ, ಮೊದಲನೇದಾಗಿ ಹೇಳ್ಬೇಕಂತಂದರೆ 17 ಬಾರಿ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಏನಿದ್ದಾರೆ, ಹಿಂದೆ 2013ರಿಂದ 2018 ಇದ್ದಂತಹ ಸಿದ್ದರಾಮಯ್ಯನವರಲ್ಲ. ನಂಬರ್ 1. ಇವತ್ತೇನಾಗಿದೆ ಅಂತಂದರೆ ಯಾವ ಅಭಿವೃದ್ಧಿ ಶೂನ್ಯ. ಇವರು ಒಂದು ಕಡೆ ಹೇಳ್ತಾರೆ ನಾವು ಗ್ಯಾರಂಟಿ ಅಂತ. ನಾವು ಗ್ಯಾರಂಟಿಗೆ ಇವ್ರು ಕೊಟ್ಟಿರ್ತಕ್ಕಂಥ, ಇವರು ಚುನಾವಣೆಗೋಸ್ಕರ ಕೊಟ್ಟಿದ್ದಾರೆ, ಅವರ ಕರ್ತವ್ಯ, ಆದ್ಯ ಕರ್ತವ್ಯ ಮಾಡಬೇಕು. ಆದರೆ ಹೇಗೆ ಅದು ಹೊಂದಿಸ್ತಿದ್ದಾರೆ ಅದು ಮುಂಚೆ ಯೋಚನೆ ಮಾಡಲಿಲ್ಲ. ತದನಂತರ ಒಂದೊಂದೇ ಅವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಬಂದರು. ಆದರೆ ಇಲ್ಲಿರ್ತಕ್ಕಂಥದ್ದೇನು, ಗ್ಯಾರಂಟಿ ಯೋಜನೆ ಎಷ್ಟು ಕೊಡ್ತಿದ್ದಾರೆ? 54,000 ಕೋಟಿ ಅವ್ರು ಹೇಳಿರ್ತಕ್ಕ ಪ್ರಕಾರ ಇದೆ. ಆದರೆ ಉಳಿದ ದುಡ್ಡು ಎಲ್ಲೋಗ್ತಾ ಇದೆ? ಇವತ್ತು ನಮ್ಮ ಕರ್ನಾಟಕ ಸಂಪನ್ಮೂಲ ಭರಿತ ರಾಜ್ಯ. ಜೊತೆಗೆ ಇರ್ತಕ್ಕಂತಹ ಮಂತ್ರಿಗಳಲ್ಲಿ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಎಷ್ಟು ಸಾಲ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಜೊತೆಗೆ ಬರ್ತಕ್ಕಂಥ ಲಾಭ ಎಲ್ಲೋಗ್ತಾ ಇದೆ? ಆರ್ಥಿಕ ಮೂಲ ಏನು ಬರ್ತಾ ಇದೆ, ಎಲ್ಲೋಗ್ತಾ ಇದೆ? ಒಂದು ಸರ್, ಇವತ್ತು ಈ ಸಾರಿ 2023ಕ್ಕೆ ಏನು ಇವರು ಅಧಿಕಾರವನ್ನು ಸ್ವೀಕಾರ ಮಾಡಿದ ಮೇಲೆ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಆ ದುಡ್ಡು ಎಲ್ಲೋಗ್ತಾ ಇದೆ? ಯಾಕೆ ಇವತ್ತು ಕೊಡಬೇಕಾದಂಥ ಶಾಸಕರಿಗೆ ಕೊಡಬೇಕಾದ ಅನುದಾನ ಕೂಡ ಕೊಡ್ತಾ ಇಲ್ಲ? ಅನುದಾನ ಕೇಳಿದ್ರೆ ಬೇರೆ ರೀತಿ ಮಾತಾಡ್ತೀರಿ. ಆಗಿದ್ಮೇಲೆ ನಿಮ್ಮಲ್ಲಿ ಖಜಾನೆ ಖಾಲಿ ಆಗಿದೆ. ಶ್ವೇತಪತ್ರ ಹೊಡಿಸಿ ಅಂತ ಹೇಳಿದ್ರು ಹೊಡಿಸ್ತಾ ಇಲ್ಲ ಸರ್. ಶ್ವೇತಪತ್ರ ಹೊರಡಿಸಿ ಏನಾಗಿದೆ ಹೇಳಿ, ಜನರಿಗೆ ಏನಾಗಿದೆ ಹೇಳಿ. CIJ ರಿಪೋರ್ಟ್ ಬಂದಿದೆ, ಆರ್ಥಿಕ ಇಲಾಖೆ ಕಷ್ಟದಲ್ಲಿದೆ ಅಂತೇಳಿ. ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಓಕೆ,
ಅಭಿವೃದ್ಧಿಗೋಸ್ಕರ ಸಾಲ ಮಾಡ್ತೀವಿ, ಮಾಡಲಿ. ಏನು ಅಭಿವೃದ್ಧಿ ಮಾಡಿದಿರಿ ನೀವು? ಎಲ್ಲಿ ಹೋಗ್ತಾ ಇದೆ ದುಡ್ಡು? ಕಳೆದ ಬಾರಿ ಭ್ರಷ್ಟಾಚಾರ ಮಾಡಿದ್ರಿ, ಚುನಾವಣೆ ನಡೆಸಿದ್ರಿ, ತೆಲಂಗಾಣ ಚುನಾವಣೆ ಮತ್ತೆ ಬೇರೆ ಚುನಾವಣೆ ನಡೆಸಿದ್ರಿ. ಈ ಬಾರಿ ನಿಮ್ಮ ಪಂಚರಾಜ್ಯ ಚುನಾವಣೆಗೆ ಹೋಗ್ತಾ ಇದೆ ಅಂತ ಜನಗಳು ಮಾತಾಡ್ಕೊತಿದ್ದಾರೆ. ಸರ್, ನಂದೊಂದು ಪ್ರಶ್ನೆ, ನಿಮಗೆ ಬೇಸಿಕ್ ಕನ್ಸರ್ನ್, ನೀವು ಆರ್ ಯು ಪೀಪಲ್ ಅಗೇನ್ಸ್ಟ್ ದ ಗ್ಯಾರಂಟಿ ಸ್ಕೀಮ್ಸ್ ಅಥವಾ ನಿಜವಾದ ರಾಜ್ಯದ ಜನರ ಒಂದು ನಿಮಿಷ ಸರ್, ಒಂದು ನಿಮಿಷ ಸಿಗ್ತಾ ಇಲ್ಲ ಅನ್ನುವಂತ ಇಲ್ಲ ನಿಜವಾದ ನಾವು ಕಳಕಳಿನ? ಯಾವುದೇ ಕಾರಣಕ್ಕೂ ಜನರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ಯೋಜನೆಗಳ ತಂದ್ರು ಕೂಡ ಸ್ವಾಗತ ಮಾಡ್ತೇವೆ. ಆದ್ರೆ ಅದು ತಾತ್ಕಾಲಿಕವಾಗಿರಬಾರ್ದು. ಉದಾಹರಣೆಗೆ ನಮ್ಮ ಕುಮಾರಣ್ಣನವರು ಅಲ್ಲ, ಹಂಗಾರೆ ಉಚಿತ ನಿಮಗೆ ಯಾವಾಗೂ ಇರಬೇಕು ಅಂತ ಅಲ್ಲ ಸರ್, ನಾನು ಹೇಳ್ತಾ ಇದ್ದೇನೆ ನೋಡಿ, ನಾನೇನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಸರ್. ದಯವಿಟ್ಟು ಈ ಯೋಜನೆಗಳು ಜನಗಳಿಗೆ ಹೋಗ್ತಲ್ಲ, ಅದು ತಾತ್ಕಾಲಿಕವಾಗಿರಬಾರ್ದು. ತಾತ್ಕಾಲಿಕ ಅಂದ್ರೆ ಏನು? 2,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು ಅಲ್ಲ. ಇದಕ್ಕೆ ಶಾಶ್ವತವಾದಂತಹ ಯೋಜನೆಗಳು ಏನಂದ್ರೆ, ಈಗ ನೋಡಿ, ನಾವು ಪಂಚರತ್ನ ಚುನಾವಣೆಗೆ ಮುಂಚೆ ಪಂಚರತ್ನ ಯೋಜನೆಗಳನ್ನ ಈ ನಮ್ಮ ಪ್ರಣಾಳಿಕೆ ಕೊಟ್ವಿ. ಅದ್ರ ಜೊತೆ ಸಪೋರ್ಟ್ ಮಾಡಲಿಲ್ಲ, ಅದು ಬೇರೆ ವಿಷಯ. ಅದು ಏನಿತ್ತು? ಪ್ರತಿ ಪಂಚಾಯತಿಯಲ್ಲಿ ಆಸ್ಪತ್ರೆ ಮತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಆಯಾ ಪಂಚಾಯತಿಗಳಲ್ಲಿ ಹೋಬಳಿ ಲೆವೆಲಲ್ಲಿ ಕೋಲ್ಡ್ ಸ್ಟೋರೇಜ್ಗಳು, ಮತ್ತು ಮಹಿಳೆಯರು ಅಲ್ಲೇ, ಯಾಕೆಂದ್ರೆ ಅವರು ಬೇರೆ ಕಡೆ ಹೋಗೋದು ಬೇಡ, ಅವರೇ ಈಗ ಹಾಲಿನ ಉತ್ಪನ್ನ ಇರ್ಬೋದು, ಬೇರೆ 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 ಉತ್ಪನ್ನಗಳನ್ನು ಮಾಡಿ ಅವರೇ ಮಾರಾಟ ಮಾಡೋದಕ್ಕೆ ಆಗ್ತಕ್ಕಂಥ ಅನುಕೂಲಗಳು, ಮಹಿಳಾ ಸಬಲೀಕರಣವಿದ್ದು, ಮತ್ತು ಯುವಕರು ಅಲ್ಲಿ ಓದಿ ಬೇರೆ ಜಿಲ್ಲೆಗೆ, ಬೇರೆ ರಾಜ್ಯಗಳಿಗೆ ಕೆಲಸಕ್ಕೆ ಹೋಗಬಾರ್ದು ಅಂತೇಳಿ ಅದೇ ಜಿಲ್ಲೆಗಳಲ್ಲಿ ನೀವೇ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿ. ಈ ರೀತಿಯಾದಂತಹ ಯೋಜನೆಗಳನ್ನ ಸ್ವಾವಲಂಬಿಗಳಾಗಿ ಅಂತ ಸ್ವಾವಲಂಬಿಗಳ ಜೊತೆಗೆ ಅವರು ಕೂಡ ಇದಾಗಬೇಕಲ್ಲ ಸರ್. ಎಲ್ಲ ಇಂಡಸ್ಟ್ರಿಯಲ್ ಇರ್ಬೋದು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇರ್ಬೋದು, ಓನ್ ಬಿಸ್ನೆಸ್ ಎಲ್ಲವನ್ನ ಮಾಡಿ ಅಂತೇಳಿ ಅದಕ್ಕೆ ನಾವು ಶಾಶ್ವತವಾದಂಥ ಯೋಜನೆಗಳು, ಆ ರೀತಿ ಯೋಜನೆಗಳು ತನ್ನಿ, ಯಾರು ಬೇಡ ಅಂತಾರೆ. ಜೊತೆಗೆ ಇವತ್ತೇನು ಇವರು ಖಜಾನೆ ಖಾಲಿ ಅಂತಕ್ಕಂಥ 100ಕ್ಕೆ 100 ಇಲ್ಲ ಅಂತಂದ್ರೆ ಅವ್ರು ಇಷ್ಟೊತ್ತಿಗೆ ಶ್ವೇತಪತ್ರವನ್ನು ಟೇಬಲ್ ಕೊಟ್ಟು ಓಡಿಸ್ತಾ ಇದ್ರು. ಇವತ್ತು ಯಾವುದೇ ನೋಡಿ, ಯಾವುದೇ ಇಲಾಖೆಯಲ್ಲಿ ಸಂಬಳ ಕೊಡೋದಕ್ಕೆ ಕೂಡ ಒದ್ದಾಡ್ತಾ ಇದ್ದಾರೆ. ದುಡ್ಡು ಎಲ್ಲಿ ಹೋಗ್ತಾ ಇದೆ? ಅಬಕಾರಿ ಇಲಾಖೆ 6 ಬಾರಿ ರೇಟನ್ನು ದರವನ್ನು ಜಾಸ್ತಿ ಮಾಡಿದ್ರಿ, ಎಲ್ಲೋಯ್ತು? KBಯಲ್ಲಿ ಫ್ರೀ ಅಂತ ಹೇಳಿದ್ರಿ, ಡಬಲ್ ರೇಟ್ ಡಿವೈಡ್ ಮಾಡಿದ್ರಿ, ಎಲ್ಲೋಯ್ತು? BWSSB ಏನಾಗ್ತಾ ಇದೆ? ಎಷ್ಟೊಂದು ಜಾಸ್ತಿ ಮಾಡಿದ್ರೆ ಗೊತ್ತಾ ಸರ್? ಒಂದು ಬಿಲ್ಲನ್ನು ತರಿಸ್ಕೊಂಡು ನೋಡಿ, ಇಲ್ಲ ಯಾರಾದ್ರೂ ಸಾರ್ವಜನಿಕರಿಗೆ ಲೈನ್ ತೊಳಿ, ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ. ಇವ್ರು ಬಂದ್ಮೇಲೆ ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತೇಳಿ. ಎಲ್ಲ ಎಲ್ಲೋಗ್ತಾ ಇದೆ?